ಇವಾಗ ಫೋನಲ್ಲಿ ಕ್ಯಾಮರಾ ಆಫ್ ಆಗಿಬಿಟ್ಟಿದೆ. ಏನಕ್ಕಾದರೆ ಫುಲ್ಲು ಇದಾಗ್ಬಿಟ್ಟಿದೆ, ವೀಡಿಯೋಗಳು ಜಾಸ್ತಿ ಆಗ್ಬಿಟ್ಟಿದೆ. ಆ ಕಾರಣದಿಂದನೇ ಇದ್ರ ಬಗ್ಗೆ ತುಂಬ ಮಾತಾಡಿದೆ. ನನಗೆ ಆಮೇಲೆ ಗೊತ್ತಾಗಿದೆ ಆಫ್ ಆಗೋಗಿದೆ ಅಂತ. ಇದ್ರ ಹೆಸರು ಬಂದ್ಬಿಟ್ಟು ಗೆಳೆಯರೆ ಭೂತಾಳಿ ಅಂತ. ಇವಾಗ ಆನೆಗೆ ಕಾಲಿಗೆ ಎಲ್ಲ ಹಗ್ಗ ಯೂಸ್ ಮಾಡ್ತಿದ್ದಾರಲ್ಲ, ಆ ಹಗ್ಗನ ಆ ಕಾಲದಲ್ಲಿ ಹಗ್ಗ ಇತ್ತಿಲ್ಲ. ಆ ಕಾಲದಲ್ಲಿ ಇದ್ರ ಎಲೆನೇ ಇಟ್ಕೊಂಡು ಹಗ್ಗ ಮಾಡಿಕೊಂಡು ಆನೆಗಳನ್ನ ಇಟ್ಕೊಂಡು ಹೋಗ್ತಾ ಇದ್ರಂತೆ. ಇದರಲ್ಲಿ ಹಗ್ಗ ಮಾಡ್ತಿದ್ರಂತೆ, ಅಷ್ಟು ದೊಡ್ಡ ಹಗ್ಗ. ಇದರಿಂದ ಇದ್ರ ಬಗ್ಗೆ ಒಂದು ಸ್ಪೆಷಲ್ ವಿಡಿಯೋ ಮಾಡೋಣ, ಸಪ್ರೇಟಾಗಿ ವಿಡಿಯೋ ಮಾಡಿ ಎಲ್ಲರಿಗೂ ತಿಳಿಸೋಣ. ಇದರಲ್ಲಿ ನೋಡಿ, ಇದ್ರ ಸುಳಿ ತಿನ್ನೋದು ನಮ್ಮ ಆನೆ ತಿಂದೋಗಿದೆ ನೋಡಿ. ಈ ಕಡೆನೆ ಇದರಲ್ಲಿ 2 ಥರ ಬರುತ್ತೆ ಗೆಳೆಯರೆ, 1-2-3 ಥರ ಬರುತ್ತೆ. ಇದು ಕಾಡದು, ಇದರಿಂದ ಏನು ಇದಿಲ್ಲ. ಆದರೆ ಊರಲ್ಲಿ ನಟ್ಟಿರ್ತಾರೆ ನೋಡಿ, ಅದು ಒಂದು ಚೆನ್ನಾಗಿರುತ್ತೆ ನೋಡೋಕ್ಕೆ, ಅರಿಶಿನ ಕಲರು. ಅದನ್ನ ನಾನು ತುಂಬ ಸತಿ ಹೋಗಿದ್ದೇನೆ ಟೌನಲ್ಲಿ. ಅಲ್ಲೆಲ್ಲ ನೋಡುವಾಗ ಎಲ್ಲರ ಮನೆ ಮುಂದೆ ಶೋಗ್ ಅಂತ ನಟ್ಟಿರ್ತಾರೆ. ಇದನ್ನ ಇದೇ ಥರ ಇರುತ್ತೆ. ಆದರೆ ಇದು ಕಾಡದು, ಅದನ್ನು ಕಾಡದೇ ಕಾಣ್ತದೆ. ಅದನ್ನ ಶೋ ಆಗಿ ಇದೇ ಥರ ನಟ್ಟಿದ್ದಾರೆ. ಅದ್ರ ಬಗ್ಗೆ ನಾನು ವೀಡಿಯೋ ಮಾಡೋಣ. ಇದ್ರ ಬಗ್ಗೆ ತುಂಬ ಇದೆ, ಬನ್ನಿ ಹೀಗೆ ಹೋಗೋಣ ಆಯಿತಾ. ಈಗೇ ಹೋಗಿದೆ ನೋಡಿ ಯಾವ ಥರ ಅಂತ. ನಾನು ಆಗಲೇ ಒಳ್ಳೆ ಚೆನ್ನಾಗಿ ಮಾತಾಡ್ಕೊಂಡು ಬರ್ತಾಯಿದ್ದೀನಿ, ನೀವು ಇಲ್ಲಿ ವೀಡಿಯೋ ಆನಲ್ಲೇ ಇದೆ ಅಂತ. ಮತ್ತೆ ನೋಡುವಾಗ ವೀಡಿಯೋ ಇದಾಗ್ಬಿಟ್ಟಿದೆ ನೋಡಿ. ಇಲ್ಲೆಲ್ಲ ತುಂಬ ಅದೇ ಗಿಡ ಮರಗಳು ತುಂಬ ಇದೆ. ಅದ್ರ ಬಗ್ಗೆ ವೀಡಿಯೋ ಮಾಡ್ಕೊಂಡು ಹೋಗೋಣ ಬನ್ನಿ. ನೋಡ್ತಾ ಇದ್ದೀರಲ್ಲ, ಇದು ತುಂಬ, ಇದ್ರ ಹೆಸರು ಭೂತಾಳಿ. ತುಂಬ ಜನಕ್ಕೆ ಗೊತ್ತಿರುತ್ತೆ. ಅದೇ ಹಗ್ಗ ಮಾಡ್ತಾರೆ, ನಿಮ್ಗೆ ಗೊತ್ತಿರ್ಬೋದಲ್ಲ. ಆನೆಗಳು ಈ ಕಾಲಿಗೆಲ್ಲ ಕಟ್ಬಿಟ್ಟು ದೊಡ್ಡ ದೊಡ್ಡದು ಆನೆಗೆ, ಕಾಡಾನೆ ಹಿಡಿಯೋ ಟೈಮಲ್ಲಿ ಆನೆಗೆ ಕತ್ತಿಗೆ ಕಾಲಿಗೆಲ್ಲ ಕಟ್ತಾ ಇರಲ್ಲ, ಆ ಥರ ಮುಂಚೆ ಇತ್ತಿಲ್ಲಂತೆ. ಇದರಿಂದನೇ ಇದರಿಂದ ಅದನ್ನು ಹಗ್ಗ ರೆಡಿ ಮಾಡ್ತಾಯಿದ್ದಾರೆ. ಅದು ಹೇಗೆ ಅನ್ನೋದ್ರ ಬಗ್ಗೆನೇ ವೀಡಿಯೋ ಮಾಡೋಣ. ನಮ್ಮ ಆನೆ ಹಿಂಗೇ ತಿಂದ್ಬಿಟ್ಟು ಹೋಗಿದೆ, ನೋಡ್ತಾ ಇರ್ಬೋದು. ಆಗಲೇ ಏನೋ ಹೇಳ್ಕೊಂಡು ಬಂದೆ, ವೀಡಿಯೋನೇ ಆಫ್ ಆಗೋಗಿತ್ತು, ನನಗೆ ಗೊತ್ತೇ ಇಲ್ಲ. ಅದು ಮೆಮೊರಿ ಇದಾಗ್ಬಿಟ್ಟಿದೆ. ನನ್ನ ಹತ್ರ ಮೆಮೊರಿ ಕಾರ್ಡ್ ಇಲ್ಲ, ಫೋನ್ ಇದರಲ್ಲೇ ನಾನು ಇದು ಮಾಡ್ತಿರೋದು. ಒಂದು ವೀಡಿಯೋ ಆದಮೇಲೆ ಒಂದು ವೀಡಿಯೋ ಡಿಲೀಟ್ ಮಾಡಬೇಕು. ಇಲ್ಲಿ ನೀರು ಕುಡಿದು ಹೋಗಿದ್ದಾನೆ ನಮ್ಮ ಆನೆ. ಬನ್ನಿ, ಇವತ್ತು ಇಡಲ್ಲ. ಇನ್ನೊಂದು ನೋಡಿ, ಇದು ಹೆಂಗಿದೆ ನೋಡಿ, ಕಾಣ್ತಿಲ್ವೇ? ಮುಳ್ಳಿದು, ಅದು ಅಷ್ಟೇ. ಹಿಡಿದು ಬಿಟ್ರೆ ಹೋಯ್ತು ಗೆಳೆಯರೆ, ಕೈ ಕಾಲಿಗೆಲ್ಲ ತುಂಬ ಗಾಯ ನೋಡಿ. ಇಲ್ಲೇ ನೀರು ಕುಡಿದು ಚೆನ್ನಾಗಿ ಆಟ ಆಡಿ ಹೋಗಿದ್ದಾನೆ ನೋಡಿ. ತುಂಬ ನೀರು ಇದು. ಈ ಟೈಮಲ್ಲಿ ನೀರಿಲ್ಲ, ಮಳೆ ಟೈಮಲ್ಲಿ ತುಂಬ ನೀರು ಬರುತ್ತೆ ನೋಡಿ. ಯಾವ ಥರ ಮರ ಇದೆ, ಚೆನ್ನಾಗಿದೆ ಅಲ್ವಾ ನೋಡೋಕ್ಕೆ? ನೋಡಿ ಯಾವ ಥರ ಮರ ಅಂದರೆ ತುಂಬ ಚೆನ್ನಾಗಿದೆ ಮರ. ವೀಡಿಯೋ ತುಂಬ ಉದ್ದಾದರೆ ಕಟ್ ಮಾಡಿ ಹಾಕ್ತೀನಿ. ಪ್ರತಿಯೊಬ್ಬರು ವೀಡಿಯೋ ಮಾಡಿ. ದಯವಿಟ್ಟು ನಮ್ಮ ಕಾಡಿನ ಮಕ್ಕಳ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಕಮೆಂಟ್ ಮಾಡಿ ಅಷ್ಟೇ ನಾನು ಕೇಳ್ಕೊಳ್ತೀನಿ. ಏನಕ್ಕಾದರೆ ನಿಮ್ಗೆ ಗೊತ್ತು, ನಿಮ್ಮ ಸಪೋರ್ಟಿಂದನೇ ನಾವು 4-5 ಮಾತುಗಳನ್ನು ಆಡೋದಕ್ಕೆ ಸಾಧ್ಯ. ಬನ್ನಿ ಗೆಳೆಯರೆ, ಮತ್ತೆ ಹೋಗೋಣ. ನೋಡಿ ಎಲ್ಲೆಲ್ಲ ಹೋಗ್ಬಿಟ್ಟಿದ್ದಾನೆ ಇಂದ, ಫುಲ್ಲು ಸುತ್ತಾಡ್ಕೊಂಡು ಹೋಗೋನೆ. ನಾವು ಹಿಂಗೆ ಹೋಗೋಣ. ಇದು ನೀರು ಹೋಗೋ ದಾರಿ. ಇದು ಯಾವುದಂತ ಕರೆಕ್ಟಾಗಿ ನೀವು ಯೋಚನೆ ಮಾಡಿ ಕಮೆಂಟ್ ಮಾಡಬೇಕು. ಅಯ್ಯೋ ಬರ್ತಾ ಇಲ್ವೇ? ಇದು ಯಾವುದಂತ ನಿಮ್ಗೆ ತೋರಿಸ್ಕೊಟ್ಟೆ, ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡಿ ತೋರಿಸ್ಕೊಟ್ಟೆ. ಇದ್ರ ಬಗ್ಗೆ ಇವಾಗ ಬರ್ತಾ ಇಲ್ಲ. ಇವಾಗ ನಮ್ಮ ಆನೆನ ಹುಡ್ಕೊಂಡು ಹೋಗೋಣ ಬನ್ನಿ. ಫಸ್ಟ್ ನಮ್ಮ ಆನೆನ ಹುಡ್ಕೊಡೋಣ, ಫಸ್ಟು ನಮ್ಮ ಆನೆನ ಹಿಡ್ಕೊಂಬರೋಣ. ಇದು ನೋಡಿ ಯಾವ ಥರ ಇದೆ, ಚೆನ್ನಾಗಿದೆಯಲ್ಲ ಬೇರು ನೋಡಿ. ಒಂಥರ ಒಳ್ಳೆ ತಲೆ ಕೂದಲು ಥರ ಐತೆ, ನೋಡ್ತಾ ಇದ್ದೀರಲ್ಲ? ಚೆನ್ನಾಗೈತಲ್ಲ, ತಲೆ ಕೂದಲು ಥರ ಐತೆ. ತುಂಬ ಅದು ಬೇರುಗಳು. ಎಲ್ಲೋ ಹೋಗ್ಬಿಟ್ಟ ನಮ್ಮ ಆನೆ ಅಂತ ನೋಡ್ತಾ ಇದ್ದೀನಿ. ನೋಡೋಣ, ಇವನನ್ನು ಬಿಟ್ಟುಬಿಟ್ಟು ಬೇರೆ ಹೋಗ್ಬಿಟ್ಟ. ಒಂದು ಸೌಂಡ್ ಹಾಕೋಣ. ಈ ಕಡೆ ಎಲ್ಲ ಇದ್ದಾನೆ. ಇದು ನೋಡಿ, ಯಾಕಂತ ಗೊತ್ತಿಲ್ಲ ಗೆಳೆಯರೆ. ನೋಡಿ ಮರದಲ್ಲಿ ಇದೆ ಅಂತ ಹೇಳೋಷ್ಟಲ್ಲೇ ಫೋನ್ ಇದಾಗೋಯ್ತು, ಅಂದರೆ ಮೆಮೊರಿ ಫುಲ್ ಆಗಿಬಿಟ್ಟಿದೆ. ಅದಕ್ಕೆ ತುಂಬ ಇದಾಗ್ತಾ ಇದೆ. ಬನ್ನಿ ನಾವು ಹಿಂಗೆ ಹತ್ಕೊಂಡು ಹೋಗೋಣ. ಅವ್ರು ಅಲ್ಲೆಲ್ಲೋ ಕೂಗ್ತಾವ್ರೆ, ಆದರೂ ಬಿಡ್ತಲ್ಲ. ಎಲ್ಲ ಡಿಲೀಟ್ ಮಾಡಿಬಿಟ್ಟು ವೀಡಿಯೋನೆಲ್ಲ ಮತ್ತೆ ಇದು ಮಾಡ್ತಾಯಿದ್ದೀನಿ. ಆದರೆ ತುಂಬ ವೀಡಿಯೋ ಮಾಡಿ ಇಟ್ಟಿದ್ದೀನಿ, ಅಪ್ಲೋಡ್ ಮಾಡಬೇಕಷ್ಟೇ. ಮತ್ತೆ ಬಿಡ್ತಾನೆಲ್ಲ ಡಿಲೀಟ್ ಆದರೂ ಅದು ಇದು ಮಾಡಿಕೊಂಡು. ಇವನು ಹೆಂಗೆ ಹೋದ ಅಂತಲೇ ಇಲ್ಲಿ ಹೋಗಿದ್ದಾನೆ ನಮ್ಮ ಆನೆ. ಬನ್ನಿ ನೋಡಿ. ಮತ್ತು ಇಲ್ಲಿ ತುಂಬ ಕಾಡಲ್ಲಿ ತುಂಬ ಡೇಂಜರ್ ಆಗಿರೋ ವಿಷಯ ಯಾವುದಂದರೆ ಇಲ್ಲಿ ನೋಡಿ, ಇಲ್ಲಿ 1 2 3 ಇಲ್ಲಿ 5 ಲದ್ದಿ ಹಾಕವನೆ. 5 ಅಲ್ಲ, 5. ಇಲ್ಲಿ 5 ಲದ್ದಿ ಹಾಕವನೆ. ಎಲ್ಲ ಕಡೆ 5 ಹಾಕೊಂಡು ಹೋಯ್ತವನೆ. ಬನ್ನಿ ನೋಡೋಣ. ಆದರೆ ಏನು ಹೇಳಕ್ಕೆ ಬಂದೆ, ಅದೇ
ಈ ಪ್ರಾಣಿಗಳಂದರೆ ಇಲ್ಲಿ ಕಾಡಲ್ಲಿ ತುಂಬ ಭಯ ಆಗೋ ವಿಷಯ ಏನಂದರೆ ಈ ಹೆಬ್ಬಾವು ಗೊತ್ತಲ್ಲ ನಿಮಗೆ. ಆ ಹೆಬ್ಬಾವು ಗೆಳೆಯರೆ ಬೇಟೆ ಆಡಬೇಕಂತಲೇ ದಾರಿ ಇಲ್ಲಿ ಈ ಥರ ಹುಲ್ಲಲ್ಲೆಲ್ಲ ಮನಗಿರುತ್ತೆ. ಅದರ ಹತ್ರ ಸಿಕ್ಬಿಟ್ರೆ ಹಂಗೆ ಹಿಡ್ದು, ವಿಷ ಇಲ್ಲ ಆದರೆ ಬೇಗ ಹಲ್ಲು ತುಂಬ ಇದೆ, ಕಚ್ಚಿ ಹಂಗೆ ಫುಲ್ಲು ಅದರ ಎಲ್ಲ ಸುತ್ತಕೊಂಡು ನಮ್ಮನ್ನ ಸಾಯಿಸ್ಬಿಡುತ್ತೆ. ಅದಕ್ಕೆ ಭಯ. ಹೆಬ್ಬಾವು ಅಂದರೆ ಸ್ವಲ್ಪ ಭಯ, ಹಿಡ್ಕೊಂಡ್ರೆ ಬಿಡಲ್ಲ. ಒಬ್ಬನೆಲ್ಲ ಬಂದರೆ ತಪ್ಪಿಸ್ಕೊಳ್ಳೋಕ್ಕೆ ಆಗಲ್ಲ. ಇಬ್ಬರಾಳು ಇದ್ರೆ ಹೆಂಗಾದರೂ ಬಿದ್ದೆದ್ದು ಬಿಡಿಸ್ಕೊಂಡು ಬಂದುಬಿಡ್ಬೋದು. ಒಬ್ಬನೆಲ್ಲ ಸಿಕ್ಕಾಕೊಂಡ್ಬಿಟ್ರೆ ಹಂಗೆ ಸುತ್ತಿ ಸಾಯಿಸ್ಬಿಡುತ್ತೆ. ಅದು ಎಷ್ಟು ದೊಡ್ಡ ಪ್ರಾಣಿನಾದರೂ ಈಸಿಯಾಗಿ ನುಂಗ್ಬಿಡುತ್ತೆ, ಗೊತ್ತಲ್ಲ ನಿಮಗೆ. ಅದ್ರ ಬಗ್ಗೆ ವಿಡಿಯೋ ಮಾಡೋಣ. ಹೆಬ್ಬಾವು ಸಿಕ್ಕಿದ್ರೆ ಸಿಕ್ಬಿಟ್ರೆ ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡಿ ಹಾಕ್ತೀನಿ ನೋಡಿ. ಅವುಗಳದ್ದು ತುಂಬ ಇದೆ ಅಮ್ಮ, ಆ ಥರ ಒಂದು ಇದೆ ನೋಡಿ. ಇಲ್ಲಿ ಬೂತಳ್ಳಿ ಚೆನ್ನಾಗಿದಲ್ಲ ನೋಡೋಕ್ಕೆ. ಇಲ್ಲಿ ಹೋಗಿದ್ದಾನೆ ಅವರು, ನನ್ನ ಫ್ರೆಂಡು ಗೆಳೆಯ ಬೇಗ ಹೋಗ್ಬಿಟ್ಟಿದ್ದಾರೆ. ವಿಡಿಯೋ ಚೆನ್ನಾಗಿ ಬಂದಿಲ್ಲ ಆದರೆ ಬೇಜಾರು ಮಾಡ್ಕೋಬೇಡಿ. ಬೂತಳ್ಳಿನೇ ಜಾಸ್ತಿ ಇಲ್ರಿ ನೋಡಿ. ಈ ಕಡೆನೇ ಹೋಗಿದ್ದಾನೆ ನೋಡಿ. ಹಂಗೆ ಇಲ್ಲೇ ಇದ್ದಾರೆ ನಮ್ಮ ಫ್ರೆಂಡು. ಆನೆ ಸಿಕ್ತಾ? ಎಲ್ಲಿದ್ದಾನೆ? ಮುಂದೆ ಇದ್ದಾನಾ? ಸರಿ ನೋಡಿ, ಇಲ್ಲೆಲ್ಲ ಮಣ್ಣು ಹಾಕ್ಕೊಂಡು ಹೋಗ್ತಿದ್ದಾನೆ. ಇಲ್ಲಿ ಹೋಗ್ತಾ ಇದ್ದ ಆನೆ, ಬನ್ನಿ ತೋರ್ಸೋಣ. ಇವನು ಹೆಂಗೋ ಕಾಡಲ್ಲೇ ಬಿದ್ದೆದು ಬಂದಿದ್ದಾನೆ. ಹೇಯ್ ಅಣ್ತಮ್ಮ, ಇಲ್ಲ ನಮ್ಮ ಆನೆನ ಎಲ್ಲಿಗೆ ಪಯಣ ಹೋಗ್ತಾ ಇದ್ದೀರಾ? ದೂರ? ಹಾಂ, ನಿಮ್ಮನ್ನ ಹುಡ್ಕೊಂಡು ನಾವು ಇಲ್ಲಿ ಬಿದ್ದದ್ದು ಬರ್ತಾಯಿದ್ದೀವಿ, ನೀವು ದೂರ ಹೋಗ್ತಾ ಇದ್ದೀರಾ. ಹಾಂ ನೋಡಿ, ಸುಮ್ಮನೆ ಸುತ್ತಾಡೋ ಕೆಲಸ ಒಂದು. ಏನಂತಮ್ಮ? ಹಾಂ ಹೋಯ್ ಅಂತಮ್ಮ, ನೋಡಿದ್ರಲ್ಲ ನಮ್ಮ ಆನೆನ. ಇಷ್ಟೊತ್ತು ಹುಡುಕಿ ಈ ಕಡೆ ಬಂದಾಯಿತು. ಬಾ ಸೈಡ್ ಬಾ, ಇಲ್ಲಿ ಹೋಗಲ್ಲ ಬಾ, ಮನೆಗೇನು ಹೋಗಬೇಕು ಇವಾಗ. ಇವನು ಇಲ್ಲೇ ಮನಗಿಸ್ಬಿಟ್ಟು ಧೂಳಲ್ಲಿ ತಟ್ಬಿಟ್ಟು ಹಂಗೆ ಕರ್ಕೊಂಡು ಹೋಗೋದೆ ನೋಡಿ. ಮಾತಾಡ್ಸೋಣ ಅಣ್ತಮ್ಮ? ಹೊಯ್ ಏನ ಅಣ್ತಮ್ಮ? ಹೊಯ್ ಮಾತಾಡಲ್ಲ. ಯಾಕೆ ಮಾತಾಡಲ್ಲ? ಫೋನ್ ಬೇಕಾ? ಕೊಟ್ಟರೆ ಫೋನೇ ತಿಂದುಬಿಡ್ತಾನೆ ಈಗ. ಇಲ್ಲ ಫೋನ್ ಬೇಕಾ? ನೋಡಿ, ನಿಮ್ಮನ್ನ ನೋಡ್ತಾ ಇದ್ದಾನೆ ನೋಡಿ. ಮಸ್ತಿ ಕಮ್ಮಿ ಆಗಿದೆ. ಬರ್ತಾನೆ ನೈಟ್ ಮಾತ್ರ ತುಂಬ ಮಸ್ತಿ ಇದು ಮಾಡ್ತಾನೆ ನೋಡಿ. ಈಗ ಸರಕ್ ಎಲ್ಲಿಗೆ? ಅಯ್ಯಪ್ಪ, ಫುಲ್ಲು ಮುಳ್ಳು ಚುಚ್ಚಿಬಿಟ್ಟು ಕೈಯೆಲ್ಲ ತುಂಬ ಇದಾಗ್ಬಿಟ್ಟಿದೆ. ಪರವಾಗಿಲ್ಲ, ಬನ್ನಿ ಬಾ, ಹೋಗದ. ಮತ್ತೆ ವೀಡಿಯೋ ಮಾಡ್ತೀನಿ. ಇವನಲ್ಲಿ ಮನಸ್ಬಿಟ್ಟು ಧೂಳಲ್ಲಿ ತಟ್ಬಿಟ್ಟು ಆಮೇಲೆ ಒಂದು ವೀಡಿಯೋ ಮಾಡ್ತೀನಿ ಗೆಳೆಯರೆ. ವೆಯ್ಟ್ ಮಾಡ್ತಾಯಿರಿ ಆಯಿತಾ? ಮಾಡ್ತೀನಿ ರೀ. ಸ್ಟಾರ್ಟ್. ಮತ್ತೆ ಗೆಳೆಯರೆ, ಆಮೇಲೆ ಎತ್ತೈತಿ ಹೋಗ್ತಾಯಿದ್ದೀವಿ ದಾರಿ ಮಾಡಿಕೊಂಡು. ತುಂಬ ಕಷ್ಟ ಆಗ್ಬಿಟ್ಟಿದೆ ಇಲ್ಲಿ. ಯಾವ ಥರ ಅಂದರೆ ಪರಿಸ್ಥಿತಿ ಯಾವ ಥರ ಆಗ್ಬಿಟ್ಟಿದೆ. ದಾರಿನೇ ಕಾಣ್ತಾ ಇಲ್ಲ. ದಾರಿ ಹೋಗ್ಕೊಂಡು ಹೋದರೆ ನಮಗಂತೂ ಇಲ್ಲೇನಿಲ್ಲ. ಒಂದು ಒಳ್ಳೆ ಮರ ಇದೆ, ಇಲ್ಲಿ ಬಾ, ಇದನ್ನ ಇಡ್ಡಿ ನೋಡ್ತಾ ಇರ್ಬೋದು ನೀವು. ನುಗ್ಕೊಂಡು ಹೋಗೋಷ್ಟರಲ್ಲಿ ನಮ್ಮ ಪ್ರಾಣ ಹೋಗಿರುತ್ತೆ. ಸರಿ, ಸ್ವಲ್ಪ ಅದನ್ನ ಆ ಕಡೆ ಬೆಂಡ್ ಮಾಡಿ ಹೋಗ್ಬೇಕಷ್ಟೇ. ಇವ್ರು ನಮ್ಮ ಗೆಳೆಯರೊಬ್ಬರು ಇದ್ದಾರೆ, ಅವ್ರಿಗೆ ಮತ್ತೊಂದು ಸಾಹಸ ಮಾಡ್ತಾಯಿದ್ದೀವಿ. ದಾರಿ ಮಾಡ್ತಾ ಇರೋದು ಎಲ್ಲೆಲ್ಲ ಬಂದು ತಗಲಕೊಂಡಂಗೆ. ಇಡಿ, ಎಲ್ಲ ಫುಲ್ಲು ಭಯಂಕರವಾದ ಮುಳ್ಳಿದು. ಯಾವುದು ಈ ಮುಳ್ಳು?
ಯಾವ ಥರ ಅಂತ ತುಂಬ ಡೇಂಜರ್ ಮುಳ್ಳು. ದಾರಿ ಬೇಕು ಇವಾಗ, ಅದೇ ದಾರಿ ಹುಡ್ಕೊಂಡು ಹೋಗ್ತಾ ಇದೀವಿ. ನೋಡಿದ್ರೆ ಇಲ್ಲಿ ದಾರಿನೇ ಕಾಣ್ತಾಯಿಲ್ಲ, ನಮ್ಮ ಆನೆ ಬಂದ ದಾರಿನೇ ಕಾಣ್ತಾಯಿದೆ. ಈ ಮುಳ್ಳು ನೋಡಿ ಯಾವ ಥರ ಇದೆ ಅಂತ ನೋಡಿ. ನಮ್ಮ ಫ್ರೆಂಡಿ ಅವ್ರಿಗೆ ಪಾಪ ಮುಳ್ಳು ತುಂಬ ಹಿಂಸೆ ಕೊಡ್ತೈತೆ. ಆದಷ್ಟು ಇದು ಮಾಡ್ಕೊಂಡು ಹೋಗೋಣ, ರೋಡ್ ಮಾಡ್ಕೊಂಡು ಹೋಗೋಣ. ಇದು ನೋಡಿದ್ರೆ ರೋಡ್ ಇಲ್ಲ, ಏನಿಲ್ಲ. ಅಯ್ಯೋ ನಮ್ಮ ಫ್ರೆಂಡಿಗೆ ತುಂಬ ಅಯ್ಯೋ ಕಾಲಲ್ಲಿ ನೋಡಿ ಮುಳ್ಳು ಹೊಡಿತು. ನೋಡ್ತಾ ಇರ್ಬೋದು, ಕಾಲಿಗೆಲ್ಲ ಮುಳ್ಳು ಹೊಡಿತು, ಕೈಗೆ ಮುಳ್ಳು ಹೊಡಿತು. ಇಲ್ಲೊಂದು ಮುಳ್ಳು ಕೈಯಲ್ಲಿದೆ ನೋಡಿ, ಕಾಲು ಮುಳ್ಳು ಹೊಡಿತು, ಪರವಾಗಿಲ್ಲ ನೋಡಿ, ರಕ್ತ ಹೋಗ್ತಾ ಇದೆ. ಏನು ಮಾಡೋಕ್ಕಾಗಲ್ಲ, ಹೋಗಲೇಬೇಕು. ಸಾವಾಸ ಎಲ್ಲ ಇದು ತುಂಬ ಇದಾಗ್ಬಿಟ್ಟಿದೆ. ಇದು ಒಂದು ಆನೆ ದಾರಿ ಮಾಡು, ನಾನು ದಾರಿ ಮಾಡಲ್ಲ. ಇದಂತೂ ಏನು ಮಾಡೋದಂತ ಗೊತ್ತಾಯ್ತಿಲ್ಲ. ನೋಡಿ ಮಗರ, ಅಯ್ಯಯ್ಯೋ 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 ಮತ್ತೆ ಸಿಕ್ತ. ಯಾಕೆ ಅಂತ ಈ ಥರ ಮಾಡ್ತೀಯ ನೋಡಿ. ನಮ್ಮ ಫ್ರೆಂಡಿಗೆ ಚುಚ್ಚಿಬಿಟ್ಟು ಮುಳ್ಳು ಪಾಪ ತುಂಬ ಹಿಂಸೆ ಕೊಡ್ತೈತೆ. ಪಾಪ ಅವರಾದ್ರೆ ಕಷ್ಟಪಟ್ಟು ಮಾಡ್ತವ್ರೆ. ಒಂದು ಕಾಲದಲ್ಲಿ ರಸ್ತೆ ಹೋಗ್ತಾ ಇದೆ, ಕಷ್ಟ ಬಿದ್ದು ಪಾಪ ವಿಡಿಯೋ ಮಾಡ್ತವ್ರೆ. ದಾರಿ ನೋಡಿದ್ರೆ ನಂಗೆ ತಲೆ ತಿರುಗ್ತಾ ಇದೆ. ಎಲ್ಲ ಕಡೆ ನೋಡಿದ್ರು ಮುಳ್ಳೇ, ಇಲ್ಲಿ ಕಟ್ಟಡಗಳೇ, ಅಂದರೆ ಕಟ್ಟಡ ಮುಳ್ಳುಗಳು. ಎಲ್ಲಿ ಹೋಪ ದಾರಿ ಮಾಡೋಣ ಇವಾಗ. ದಾರಿ ಮಾಡ್ಕೊಂಡು ಹೋದರೆ ಅಷ್ಟೇ ಏನಲ್ಲ. ಇದು ಅಪ್ಪ ದೇವರೇ, ಎಲ್ಲಿ ದಾರಿ ಮಾಡ್ಕೊಂಡು ಹೋಗೋಕ್ಕಾಗಲ್ಲ ಗೆಳೆಯರೆ. ಇಲ್ಲೊಂದು ಆಲ್ಮರ ಇದೆ. ಅಣ್ಣ ಯಾವ ಕಡೆ ಹೋಗೋಣ? ಈ ಸೈಡ್ಗೆ ಬಿಡೋಣ. ಯಾವ ಕಡೆ? ಈ ಕಡೆ ಇಲ್ಲಿ ಬಿಟ್ಟರೆ ಅದು ಕಾಡೆ ಅನ್ನ ಅದು. ಆ ಕಡೆ ನಾವು ಈ ಕಡೆ ಆನೆ ಬಂದ ದಾರಿ ಕಡೆ ಹೋಗ್ಬೇಕು ಇವಾಗ, ರಿವರ್ಸ್ ಗೇರ್ ಮಾಡಿಕೊಂಡು. ಇಲ್ಲಿ ಫುಲ್ ಕಾಡು, ದೊಡ್ಡ ಕಾಡಿದು ದಾರಿ. ನಾವು ಆನೆ ಬಂದ ದಾರಿ ಆ ಕಡೆನೇ ಹೋಗಬೇಕು. ನೆಕ್ಸ್ಟೊಂದು ಇದು ಇದೆ ಇವಾಗ. ಇಲ್ಲಿ ಒಮ್ಮೆಲೆ ಬಿಲ ಒಂದು ಕಾಣಿಸ್ತು ಅಣ್ಣ. ಈ ದಾರಿಲಿ ಹೋದರೆ ನಾವು ಹೊಲ್ಟ್ರೆ ಏನು ಮಾಡೋಣ ಅಣ್ಣ? ಫುಲ್ ಗಾಯಣ್ಣ. ಮುಳ್ಳುಗಳು ಸುತ್ತಾಡ್ತಾ ಇದೆ. ನೀವು ಹೇಳ್ಬೋದು ಆಮೇಲೆ ಹೆಂಗೆ ಈಸಿಯಾಗಿ ಕಿತ್ಕೊಂಡು ಹೋಗೋದು, ಕಾಡಲ್ಲಾಗಲ್ಲ. ಆಮೇಲೆ ಕೈಯಲ್ಲೆಲ್ಲ ಫುಲ್ಲು ಬರ್ತೈತೆ. ಇಲ್ಲೇ ಹೋಗಿ ಮಾಡ್ಕೊಂಡು ಹೋಗ್ಬೇಕಷ್ಟೆ. ಇಲ್ಲಿ ಮೇ ಬಿಡ್ತೀವಿ, ಯಾಕೆ ಹಿಂಗೆ ಮಾಡೋದು ಗೊತ್ತಲ್ಲ. ಇಲ್ಲಿ ನಾ ಈ ಕಡೆ ದೊಡ್ಡ ದೊಡ್ಡ ಮುಳ್ಳಣ್ಣ, ಈ ಕಡೆ ಹೋಗೋ ಮಾತೇ ಇಲ್ಲ. ಸೆಂಟ್ರಲ್ಲಿ ಚಿಕ್ಕ ಹಾಕೊಂಡು ನಾವು ಏನು ಮಾಡೋದು ಇವಾಗ? ಮತ್ತೆ ಮಾಡೋಣ. ಮತ್ತೆ ಗೆಳೆಯರೆ, ಆನೆ ಮೇಲೆ ಕೂತ್ಕೊಂಡು ಬಂದು ನೋಡ್ದೋ ದಾರಿನೇ ಇಲ್ಲ. ಫುಲ್ಲು ಕಾಡುಗಳು, ಮುಳ್ಳುಗಳು ಜಾಸ್ತಿ. ಕಾಡಿದ್ರೆ ಹೆಂಗೋ ದಾರಿ ಮಾಡ್ಕೊಂಡು ಬರ್ಬೋದು. ಅದಕ್ಕೆ ಅವನ ಮುಂದೆ ನಡೆ ಕೂತ್ಬಿಟ್ಟು ನಾವು ಅವನ ಹಿಂದೆ ಹೋಗ್ತಾ ಇದ್ದೀವಿ. ನೋಡಿ, ಮೇಲೆ ಕೂತ್ಕೊಳ್ಳೋಕ್ಕಾಗಲ್ಲ ನೋಡಿ, ಆ ಥರ ಮರಗಳೆಲ್ಲ ತುಂಬ ಇದೆ. ಮೇಲೆ ಕೂತ್ಕೊಳ್ಳೋಕ್ಕಾಗಲ್ಲ. ಆ ಕಾರಣದಿಂದನೇ ಅವ್ನು ನಡ್ಕೊಂಡು ಹೋಗ್ತಾ ಇದ್ದಾನೆ. ನಾವು ಅವನ ಹಿಂದೆ ಹೋಗ್ತಾ ಇದ್ದೀವಿ. ನೋಡಿದ್ರಲ್ಲ, ನಡಿ